ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ರೀತಿ ಲಿಂಕನ್ನು ಓಪನ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಗೂಗಲ್ ಕ್ರೋಮ್ಗೆ ಬನ್ನಿ, ಅಲ್ಲಿ KEA ಅಂತೇಳಿ ಟೈಪ್ ಮಾಡಿರಿ. ಟೈಪ್ ಮಾಡಿದಲ್ಲಿ ಇಲ್ಲಿ ಫಸ್ಟ್ ಆಪ್ಷನ್ನೇ ಬರ್ತದೆ ನೋಡಿ. ಈ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿ, ಆಯಿತಾ. ಈ ರೀತಿ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಓಪನ್ ಆದಮೇಲೆ ಒಂದು 3 ಡಾಟ್ ಲೈನ್ ಕಾಣ್ತಿದೆ ನೋಡಿ, ಇದನ್ನ ಮೇಲೆ ಕ್ಲಿಕ್ ಮಾಡಿರಿ. ನೋಡಿ, ಇಲ್ಲಿ ಮುಖಪುಟ ಪ್ರವೇಶ, ಇಂದಿನ ವರ್ಷದ ವಿವರಗಳು, ನೇಮಕಾತಿ, ಮಾಹಿತಿ ಹಕ್ಕು ಅಧಿನಿಯಮ ಅಂತೇಳಿ ಐತಿ ನೋಡ್ರಿ. ಇಲ್ಲಿ ಬಂದ್ಬಿಟ್ಟು ನೇಮಕಾತಿ ಅಂತೇಳಿ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಓಕೆನಾ. ನೋಡಿ, ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅಂತೇಳಿ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಓಕೆ, ನೋಡಿ ಇಲ್ಲಿ 2 ಥರ ಓಪನ್ ಆದವು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ RPC ಅಂದರೆ ನಾನೆಚ್ಕೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ KK ಅಂದರೆ ಕಲ್ಯಾಣ ಕರ್ನಾಟಕ ಅಂತೇಳಿ. ನಮಗೆ ಯಾವ್ದು ಬೇಕೋ ಅದು ನಾವು ಓಕೆ ಕ್ಲಿಕ್ ಮಾಡೋಣ. ನಾವು HK ಅರ್ಜಿ ಸಲ್ಲಿಸ್ಬೇಕು ಅಥವಾ ನಾನ್ HK ಅರ್ಜಿ ಸಲ್ಲಿಸ್ಬೇಕು ನೋಡೋಣ. ನಾನ್ HK ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ, ನಾನ್ HK ಈ ರೀತಿ ಓಪನ್ ಆಗಿದೆ ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಇದು ಕೂಡ ಓಪನ್ ಆಗಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವಿವರದ ಅಧಿಸೂಚನೆ ಕರೆಕ್ಟಾಗಿ ನಾವು ಅಧಿಸೂಚನೆ ಓದಿ ಆಮೇಲೆ ಹುದ್ದೆಗಳ ವರ್ಗೀಕರಣವನ್ನು ನೋಡಿ ಆಮೇಲೆ ಅರ್ಜಿ ಸಲ್ಲಿಸಿ. ನೋಡಿ, ಇದನ್ನು ನಾವು ಕ್ಲಿಕ್ ಮಾಡೋಣ. ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ನೋಡಿ, ನೀವು 5 ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೋಡಿ ಯಾವ ರೀತಿ ಅಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ 2. ಆಮೇಲೆ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂದರೆ ನಿಮ್ಮ ಒಂದು ಭಾವಚಿತ್ರ, ಒಂದು ಸಿಗ್ನೇಚರ್ ಅಂತ ಹೇಳ್ತೀವಿ, ಅವೆರಡನ್ನು ಅಪ್ಲೋಡ್ ಮಾಡಬೇಕು. 3ನೇ ಅಂತ ಏನಂದ್ರೆ ಫೀಸ್ ಕಟ್ಟಬೇಕು. ಆಮೇಲೆ 4ನೇ ಅಂತ ಆಮೇಲೆ ಫೀಸ್ ಕಟ್ಟಿದ್ದು ಪೇಮೆಂಟ್ ಏನಿದೆ ಸ್ಟೇಟಸನ್ನು ಚೆಕ್ ಮಾಡೋದು. ಆಮೇಲೆ ಪ್ರಿಂಟ್ ತಗೊಳ್ಬೇಕು. ಪೇಮೆಂಟ್ ಸಕ್ಸಸ್ ಆಯ್ತಂದರೆ ಅಂಥ 5 ಅಪ್ಲಿಕೇಶನ್ ಪ್ರಿಂಟ್ ತಗೋಬೋದು. ನೋಡಿ, ಇದು ನಾನ್ HKದು. ಓಕೆನಾ. ಓಕೆನಾ. ನೋಡಿ, HK ನೋಡಿ, ಕಲ್ಯಾಣ ಕರ್ನಾಟಕ ನೋಡಿ, ಇದನ್ನು ಕ್ಲಿಕ್ ಮಾಡೋಣ. ನೋಡಿ, ಇಲ್ಲಿ ಕೂಡ ಅದೇ ರೀತಿ ಇದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಕೂಡ ಓಪನ್ ಆಗಿದೆ ನೋಡೋಣ. ಇದನ್ನು ಕ್ಲಿಕ್ ಮಾಡೋಣ. ನೋಡಿ, ಇದನ್ನು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕೂಡ 5 ಹಂತಗಳಿದ್ದಾವೆ. ಫಸ್ಟು ಅರ್ಜಿ ಸಲ್ಲಿಸಬೇಕು ಅಂದರೆ 10th ಮಾರ್ಕ್ಸ್ PUC ಲೆವೆಲ್ ಇದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು. ಆಮೇಲೆ ಫೋಟೋ ಸಿಗ್ನೇಚರು, ಫೀಸು, ಆಮೇಲೆ ಪೇಮೆಂಟ್ ಸ್ಟೇಟಸ್ಸು, ಆಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಕರೆಕ್ಟಾಗಿ ಡೀಟೇಲಾಗಿ ಒಂದು ಅಧಿಸೂಚನೆ ಕರೆಕ್ಟಾಗಿ ಓದ್ಕೊಂಡು ಪೋಸ್ಟ್ ಎಲ್ಲಿದ್ದಾವೆ,
ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಆಯಿತಾ. ಥ್ಯಾಂಕ್ ಯು, ಧನ್ಯವಾದಗಳು.